ಎ ಯಾವುದಂದ್ರ ಮಂದಗಾಮಿಗಳು. ಮಂದಗಾಮಿಗಳು ಫಸ್ಟ್ ಮಂದಗಾಮಿಗಳು, ಸೆಕೆಂಡ್ ತೀವ್ರಗಾಮಿಗಳು. ತೀವ್ರಗಾಮಿಗಳು. ನೆಕ್ಸ್ಟ್ ಒನ್ ಗಾಂಧಿ ಯುಗ. ಗಾಂಧಿ ಯುಗ ಅಂದ್ರು ಒಂದೇ, ಗಾಂಧಿ ಇರಾ ಅಂದ್ರು ಒಂದೇ. ನೋಡಿ, 3 ಭಾಗಗಳನ್ನಾಗಿ ವಿಂಗಡಿಸ್ತೀವಿ: ಮಂದಗಾಮಿಗಳು, ತೀವ್ರಗಾಮಿಗಳು ಮತ್ತೆ ಗಾಂಧಿ ಯುಗ ಅಂತ ಹೇಳಿ. ಮಂದಗಾಮಿಗಳು ಎಲ್ಲಿಂದ ಎಲ್ಲಿವರೆಗೆ ಅಂದ್ರೆ 1885 ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಏನು ಸ್ಥಾಪನೆ ಇದೆಯಲ್ಲ, ಅಲ್ಲಿಂದ 1905ರವರೆಗೆ ಇದನ್ನು ಮಂದಗಾಮಿಗಳ ಯುಗ ಅಂತ ಕರಿತೀವಿ. ತೀವ್ರಗಾಮಿಗಳ ಯುಗ 1905ರಿಂದ 1919ರವರೆಗೆ ಇದನ್ನು ತೀವ್ರಗಾಮಿಗಳ ಯುಗ ಅಂತ ಕರಿತೀವಿ. ಇನ್ನು ಗಾಂಧಿ ಯುಗ ಎಲ್ಲಿಂದ ಎಲ್ಲಿವರೆಗೆ 1919ರಿಂದ 1947ರವರೆಗೆ. 1919ರಿಂದ 1947ರವರೆಗೆ ಗಾಂಧಿ ಯುಗ. 1905ರಿಂದ 1919ರವರೆಗೆ ತೀವ್ರಗಾಮಿಗಳ ಯುಗ. 1885ರಿಂದ 1905ರವರೆಗೆ ಇದನ್ನ ಮಂದಗಾಮಿಗಳ ಯುಗ ಅಂತ ಹೇಳಿ ಕರಿತೀವಿ. ಭಾರತದ ರಾಷ್ಟ್ರೀಯ ಹೋರಾಟವನ್ನ, ಭಾರತದ ಸ್ವತಂತ್ರ ಹೋರಾಟವನ್ನ 3 ಮಜಲುಗಳನ್ನಾಗಿ ವಿಂಗಡಿಸ್ತೀವಿ: ಮಂದಗಾಮಿಗಳು, ತೀವ್ರಗಾಮಿಗಳು ಮತ್ತೆ ಗಾಂಧಿ ಯುಗ. 1885ರಿಂದ 1905ರವರೆಗೆ ಮಂದಗಾಮಿಗಳು. ಮಂದಗಾಮಿಗಳಂದ್ರೆ ಯಾರು? ಅತ್ಯಂತ ಶಾಂತ ಚಿತ್ತದಿಂದ ಹೋರಾಟ ಮಾಡಿದಂತ ಯುಗ ಇದು. ಮಂದಗಾಮಿಗಳು ಅಂದ್ರ ಮಂದಗಾಮಿಗಳಂದ್ರೆ ಅತ್ಯಂತ ಶಾಂತಿಯಿಂದ ಹೋರಾಟ ಮಾಡಿದಂತ ಪಡೆ. ಅತ್ಯಂತ ಶಾಂತಿಯಿಂದ ಹೋರಾಟ ಮಾಡಿದಂತ ಪಡೆ. ಇವರು ಯಾವ ರೀತಿ ಹೋರಾಟವನ್ನು ಮಾಡ್ತಿದ್ರು ಅಂದ್ರೆ, ತಮ್ಮ ಹೋರಾಟದಲ್ಲಿ ಕರಪತ್ರಗಳನ್ನು ಹಂಚ್ತಿದ್ರು. ಕರಪತ್ರಗಳನ್ನು ಹಂಚುವುದರ ಮೂಲಕ ಮತ್ತೆ ವಿಚಾರ ಸಂಕಿರಣಗಳನ್ನು ಮಾಡ್ತಿದ್ರು. ಮತ್ತೆ ವಿಚಾರಗೋಷ್ಠಿಗಳನ್ನು ಮಾಡ್ತಿದ್ರು. ಸಂವಾದ ಕಾರ್ಯಕ್ರಮಗಳು. ನೋಡಿ, ಆರಂಭದ ಮಂದಗಾಮಿಗಳ ವಿಚಾರವನ್ನ 3P ಸಿದ್ಧಾಂತಕ್ಕೆ ಹೋಲಿಕೆ ಮಾಡ್ಯಾರ. ಆರಂಭದ ಮಂದಗಾಮಿಗಳು ಏನದಾರಲ್ಲ, ಇವರು 3P ಮಾಡಿದವರು ಯಾರು? ಆರಂಭದ ಮಂದಗಾಮಿಗಳನ್ನ 3P ಸಿದ್ಧಾಂತಕ್ಕೆ ಹೋಲಿಕೆ ಮಾಡಿದವರು ಯಾರು? ಬಾಲಗಂಗಾಧರ ತಿಲಕರು, ಬಿಪಿನ್ ಚಂದ್ರ ಪಾಲ, ಅರವಿಂದ ಘೋಷ. ನಿಮಗೆ ಇದನ್ನು ಹೇಳ್ಕೊಟ್ಟಿನಿ ನಾನು. ಗಾಂಧೀಜಿಯವರು ಆರಂಭದ ಮಂದಗಾಮಿಗಳ ವಿಚಾರವನ್ನ 3P ಸಿದ್ಧಾಂತಕ್ಕೆ ಹೋಲಿಕೆ ಮಾಡಿದವರು ಯಾರು? ಎಸ್, 46% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಸರಿಯಾದಂತ ಉತ್ತರ ಇಲ್ಲಿ ಅರವಿಂದ್ ಘೋಷ್ ರೈಟ್ ಆನ್ಸರ್. ನೋಡಿ, ಆರಂಭದ ಮಂದಗಾಮಿಗಳ ವಿಚಾರವನ್ನ 3P ಸಿದ್ಧಾಂತಕ್ಕೆ ಹೋಲಿಕೆ ಮಾಡಿದವರು ಅರವಿಂದ್ ಘೋಷ್. 3P ಸಿದ್ಧಾಂತ ಅಂದ್ರೆ ಏನು? ಪ್ರೇಯರ್, ಪಿಟಿಷನ್, ಪ್ರೊಟೆಸ್ಟ್ ಅಂತ ಓದ್ತೀವಿ. ಪ್ರೇಯರ್, ಪಿಟಿಷನ್, ಪ್ರೊಟೆಸ್ಟ್. ಪ್ರಾರ್ಥನೆ, ಮನವಿ, ಪ್ರತಿಭಟನೆ. ಪ್ರಾರ್ಥನೆ, ಮನವಿ, ಪ್ರತಿಭಟನೆ ಅನ್ನುವಂಥ ವಿಚಾರವನ್ನು ಮುಂದಿಟ್ಟುಕೊಂಡು ಹೋರಾಟವನ್ನು ಅರವಿಂದ್ ಘೋಷರು ಲೈಫ್ ಡಿವೈನ್ ಅನ್ನುವಂಥ ಗ್ರಂಥವನ್ನು ಬರೀತಾರೆ. ಆ ಲೈಫ್ ಡಿವೈನ್ ಅನ್ನುವಂಥ ಗ್ರಂಥದಲ್ಲಿ ಈ ವಿಚಾರವನ್ನು ವ್ಯಕ್ತಪಡಿಸ್ತಾರೆ. ಹಾಗಾದ್ರೆ ಮಂದಗಾಮಿಗಳು ಯಾರು? ಇವರು ಸಂವಿಧಾನಬದ್ಧವಾಗಿ ಹೋರಾಟ ಮಾಡಿದವರು, ಅತ್ಯಂತ ಶಾಂತಿಯಿಂದ ಹೋರಾಟ ಮಾಡಿದವರು, ಸಹನೆಯಿಂದ ಹೋರಾಟ ಮಾಡಿದವರು, ಬ್ರಿಟಿಷರ ಬೇಕು ಬೇಡಿಕೆಗಳನ್ನು ಈಡೇರಿಸಿಕೊಳ್ಳುವಂತ ಸಮಯದಲ್ಲಿ ಅವರನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತ ಮಾಡಿಕೊಂಡು ಹೋರಾಟವನ್ನು ಮಾಡಿದಂತ ಗುಂಪು ಇದು. ಆದ್ರೆ ಮಂದಗಾಮಿಗಳು ಒಂದು ಮಾತು ಹೇಳ್ತಿದ್ರು, ಏನು ಅಂದ್ರ, ಪ್ರಪಂಚದಲ್ಲಿ ನಿಮ್ಮಂತ ಆಳ್ವಿಕೆಯನ್ನು ಯಾರಿಗೂ ಮಾಡಕ್ಕಾಗಲ್ಲ ಅಂತ ಬ್ರಿಟಿಷರಿಗೆ ಹೇಳ್ತಿದ್ರು. ಮಂದಗಾಮಿಗಳು ಏನ್ ಹೇಳ್ತಾರಂದ್ರ, ಬ್ರಿಟಿಷರಂತ ಆಡಳಿತವನ್ನ ಈ ಜಗತ್ತಿನಲ್ಲಿ ಯಾರಿಗೂ ಮಾಡಕ್ಕಾಗಲ್ಲ, ಅಂತ ಒಂದು ಅದ್ಭುತವಾಗಿರುವಂತ ಆಳ್ವಿಕೆಯನ್ನ ಇವ್ರು ಮಾಡ್ತಾರೆ ಅನ್ನುವಂತ ಮಾತನ್ನ ಅವ್ರು ಹೇಳ್ತಿದ್ರು. ಇಡೀ ಜಗತ್ತಿನಲ್ಲಿ ಯಾರಿಗೂ ಕೂಡ ಇಂಥ ಆಳ್ವಿಕೆ ಮಾಡಕ್ಕಾಗಲ್ಲ ಅಂದ್ರೆ ಅವ್ರು ಅಷ್ಟು ಅವರನ್ನು ಖುಷಿ ಪಡಿಸ್ತಿದ್ರು. ಮತ್ತೆ ಹಂಗಂದ್ರೆ ಸ್ವತಂತ್ರ ಎಲ್ಲಿ ಸಿಗ್ತದ? ಅದಕ್ಕೆ ಅವರ ಒಂದು ಸಿದ್ಧಾಂತವನ್ನ 3P ಸಿದ್ಧಾಂತಕ್ಕೆ ಹೋಲಿಕೆ ಮಾಡಿದವ್ರು ಯಾರಂದ್ರ ಅರವಿಂದ್ ಘೋಷ್.
ಪ್ರೇಯರ್, ಪಿಟಿಷನ್, ಪ್ರೊಟೆಸ್ಟ್ ಅನ್ನುವಂಥ ವಿಚಾರವನ್ನು ಮುಂದಿಟ್ಟುಕೊಂಡು ಹೋರಾಟವನ್ನು ಮಾಡ್ತಾರೆ. ಹಾಗಾದ್ರೆ ಮಂದಗಾಮಿಗಳು ಯಾರು? ಮಂದಗಾಮಿಗಳು ಯಾರಂದ್ರ ಎ ದಾದಾಬಾಯಿ ನವರೋಜಿ ಅವರು, ದಾದಾಬಾಯಿ ನವರೋಜಿ, ಗೋಪಾಲಕೃಷ್ಣ ಗೋಖಲೆ, ಗೋಪಾಲಕೃಷ್ಣ ಗೋಖಲೆ, ಸುರೇಂದ್ರನಾಥ್ ಬ್ಯಾನರ್ಜಿ, ಸುರೇಂದ್ರನಾಥ್ ಬ್ಯಾನರ್ಜಿ, ಕೆಟಿ ತೆಲ್ಲಾಂಗ್, ಕೆಟಿ ತೆಲ್ಲಾಂಗ್, ಫಿರೋಜ್ ಶಾ ಮೆಹ್ತಾ, ಫಿರೋಜ್ ಶಾ ಮೆಹ್ತಾ, ಫಿರೋಜ್ ಶಾ ಮೆಹ್ತಾ. ನೋಡಿ, ದಾದಾಬಾಯಿ ನವರೋಜಿ ಅವರಾಗಿರ್ಬೋದು, ಗೋಪಾಲ್ ಕೃಷ್ಣ ಗೋಖಲೆ ಆಗಿರ್ಬೋದು, ಸುರೇಂದ್ರನಾಥ್ ಬ್ಯಾನರ್ಜಿ ಆಗಿರ್ಬೋದು, ಕೆಟಿ ತೆಲ್ಲಾಂಗ್ ಆಗಿರ್ಬೋದು, ಫಿರೋಜ್ ಶಾ ಮೆಹ್ತಾ ಆಗಿರ್ಬೋದು, ಮತ್ತೆ ಎಂ ಜಿ ರಾನಡೆ ಅವರಾಗಿರ್ಬೋದು, ಮಹಾದೇವ್ ಗೋವಿಂದ ರಾನಡೆ, ಮದನ್ ಮೋಹನ್ ಮಾಳವೀಯ, ಮದನ್ ಮೋಹನ್ ಮಾಳವೀಯ, ಇವರೆಲ್ಲ ಪ್ರಮುಖ ಮಂದಗಾಮಿಗಳೇ. ಮದನ್ ಮೋಹನ್ ಮಾಳವೀಯ, ಆಮೇಲೆ ತೇಜ್ ಬಹದ್ದೂರ್ ಸಪ್ರು, ತೇಜ್ ಬಹದ್ದೂರ್ ಸಪ್ರು, ಆಮೇಲೆ ಈ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಕಾರಣ, ಹತ್ಯಾಕಾಂಡದಲ್ಲಿ ಆಕ್ಚುಲಿ ಇಬ್ಬರನ್ನ ಅರೆಸ್ಟ್ ಮಾಡ್ತಾರೆ. ಯಾರನ್ನ? ಇಬ್ಬರು ವ್ಯಕ್ತಿಗಳನ್ನ ಅರೆಸ್ಟ್ ಮಾಡ್ತಾರೆ ಇಲ್ಲಿ. ಸೈಫುದ್ದೀನ್ ಕಿಚ್ಲು ಮತ್ತು ಡಾಕ್ಟರ್ ಸತ್ಯಪಾಲ್. ಸೈಫುದ್ದೀನ್ ಕಿಚ್ಲು ಮತ್ತು ಸತ್ಯಪಾಲ್, ಡಾಕ್ಟರ್ ಸತ್ಯಪಾಲ್, ಡಾಕ್ಟರ್ ಸತ್ಯಪಾಲ್ ಮತ್ತು ಸೈಫುದ್ದೀನ್ ಕಿಚ್ಲು, ಎಂ ಜಿ ರಾನಡೆ, ಮದನ್ ಮೋಹನ್ ಮಾಳವೀಯ, ಮತ್ತೆ ತೇಜ್ ಬಹದ್ದೂರ್ ಸಪ್ರು, ಮತ್ತೆ ಆಧುನಿಕ ಒಡಿಸ್ಸಾದ ಪಿತಾಮಹ ಅಂತ ಯಾರನ್ನು ಕರೀತಾರ? ಯಾರನ್ನು ಆಧುನಿಕ ಒಡಿಸ್ಸಾದ ಪಿತಾಮಹ ಎನ್ನುವರು? ಆಧುನಿಕ ಒಡಿಸ್ಸಾದ ಪಿತಾಮಹ ಅಂತ ಹೇಳಿ ಮಧುಸೂದನ್ ದತ್ ಅವರನ್ನು ಕರೀತಾರೆ. ಮಧುಸೂದನ್ ದತ್, ಮಧುಸೂದನ್ ದತ್ ಅವರನ್ನ ಆಧುನಿಕ ಒಡಿಸ್ಸಾದ ಪಿತಾಮಹ ಅಂತ ಕರೀತಾರೆ. ಸಿ ಶಂಕರ್ ನಾಯರ್, ಸರ್ ಶಂಕರ್ ನಾಯರ್, ಶಂಕರ್ ನಾಯರ್. ಕ್ವಶನ್ ಆಗಿದೆ, ಸರ್ ಶಂಕರ್ ನಾಯರ್ ಅಥವಾ ಸಿ ಶಂಕರ್ ನಾಯರ್ ಅವರು ಯಾವ ಸಮಿತಿಯ ಒಬ್ಬರು ಸದಸ್ಯರಾಗಿದ್ರು ಅಂತ ಕ್ವಶನ್ ಕೇಳ್ಯಾರ. ಯಾವ ಸಮಿತಿಯ ಸದಸ್ಯರಾಗಿ ಸೇವೆ ಮಾಡಿದ್ರು ಸಿ ಶಂಕರ್ ನಾಯರ್ ಅವರು? ಒಂದು ಕಾಯ್ದೆ ಇತ್ತು, ಆ ಕಾಯ್ದೆಯ ಸದಸ್ಯರಾಗಿ ಕೆಲಸ ಮಾಡ್ತಾರ ಅವರು. ಸೂಪರ್, ಸಿಂಚನ ಕರೆಕ್ಟ್ ಆನ್ಸರ್. ರೌಲತ್ ಕಾಯ್ದೆ 1919ರಲ್ಲಿ ಭಾರತ ದೇಶಕ್ಕೆ ರೌಲತ್ ಕಾಯ್ದೆ ಬರ್ತದೆ. ಆ ರೌಲತ್ ಕಾಯ್ದೆಯ ಒಂದು ಭಾಗವಾಗಿ ಅವರು ಸೇವೆ ಮಾಡ್ತಾರೆ. ರೌಲತ್ ಕಾಯ್ದೆ, ರೌಲತ್ ಕಾಯ್ದೆಯ ಒಂದು ಭಾಗವಾಗಿ ಹೋರಾಟ ಮಾಡಿದವರು ಸಿ ಶಂಕರ್ ನಾಯರ್. ಸಿ ಶಂಕರ್ ನಾಯರ್ ಅವರು ಒಂದು ಗ್ರಂಥವನ್ನು ಬರೀತಾರೆ, ಗಾಂಧಿ ಅಂಡ್ ಅನಾರ್ಕಿ ಅನ್ನುವಂಥ ಗ್ರಂಥ. ಗಾಂಧಿ ಅಂಡ್ ಅನಾರ್ಕಿ ಎಂಬ ಗ್ರಂಥವನ್ನು ಬರೆದವರು ಯಾರಂದ್ರ ಸಿ ಶಂಕರ್ ನಾಯರ್. ಹಾಗಾದ್ರೆ ಮಧುಸೂದನ್ ದತ್ ಆಗಿರಬಹುದು, ದಾದಾಬಾಯಿ ನವರೋಜಿ ಆಗಿರಬಹುದು, ಗೋಪಾಲ್ ಕೃಷ್ಣ ಗೋಖಲೆ ಆಗಿರಬಹುದು, ಸುರೇಂದ್ರನಾಥ್ ಬ್ಯಾನರ್ಜಿ ಆಗಿರಬಹುದು, ಕೆಟಿ ತೆಲ್ಲಾಂಗ್ ಆಗಿರಬಹುದು, ಫಿರೋಜ್ ಶಾ ಮೆಹ್ತಾ, ತೇಜ್ ಬಹದ್ದೂರ್ ಸಪ್ರು, ಸೈಫುದ್ದೀನ್ ಕಿಚ್ಲು, ಡಾಕ್ಟರ್ ಸತ್ಯಪಾಲ್, ಮದನ್ ಮೋಹನ್ ಮಾಳವೀಯ, ಎಂ ಜಿ ರಾನಡೆ, ಮಹಾದೇವ್ ಗೋವಿಂದ ರಾನಡೆ ಅವರನ್ನು ಏನಂತ ಕರೀತಾರ? ಮಹಾರಾಷ್ಟ್ರದ ಸಾಕ್ರೆಟಿಸ್ ಅಂತ ಕರೀತಾರೆ. ಇದನ್ನು ಕ್ವಶನ್ ಕೇಳ್ಯಾರ. ಯಾರನ್ನ ಮಹಾರಾಷ್ಟ್ರದ ಸಾಕ್ರೆಟಿಸ್ ಎಂದು ಕರೆಯುತ್ತಾರಂತ ಕ್ವಶನ್ ಕೇಳ್ಯಾರ. ಯಾರನ್ನು ಮಹಾರಾಷ್ಟ್ರದ ಸಾಕ್ರೆಟಿಸ್ ಅಂತ ಕರೀತಾರಂದ್ರ ಎಂ ಜಿ ರಾನಡೆ. ಎಂ ಜಿ ರಾನಡೆ ಅವರನ್ನ ಮಹಾರಾಷ್ಟ್ರದ ಸಾಕ್ರೆಟಿಸ್ ಅಂತ ಕರೀತಾರೆ. ಎಂ ಜಿ ರಾನಡೆ ಅವರ ಶಿಷ್ಯ ಯಾರಂದ್ರ ಗೋಪಾಲ್ ಕೃಷ್ಣ ಗೋಖಲೆ. ಗೋಪಾಲ್ ಕೃಷ್ಣ ಗೋಖಲೆ ಕರೆಕ್ಟಾ? ಗೋಪಾಲ್ ಕೃಷ್ಣ ಗೋಖಲೆ ಅವರ ಶಿಷ್ಯ ಯಾರಂದ್ರ ಗಾಂಧೀಜಿ ಅವರು. ಇದನ್ನ ಕ್ವಶನ್ ಕೇಳ ನೋಡಿ. ಆಧುನಿಕ ಒಡಿಸ್ಸಾದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರಂದ್ರ ಮಧುಸೂದನ್ ದತ್. ಮಧುಸೂದನ್ ದತ್ ಅವರನ್ನ ಆಧುನಿಕ ಒಡಿಸ್ಸಾದ ಪಿತಾಮಹ ಅಂತ ಕರೀತಾರೆ. ಹಾಗಾದ್ರೆ ದಾದಾಬಾಯಿ ನವರೋಜಿ, ಗೋಪಾಲ್ ಕೃಷ್ಣ ಗೋಖಲೆ, ಸುರೇಂದ್ರನಾಥ್ ಬ್ಯಾನರ್ಜಿ, ಕೆಟಿ ತೆಲ್ಲಾಂಗ್, ಫಿರೋಜ್ ಶಾ ಮೆಹ್ತಾ, ಡಾಕ್ಟರ್ ಸತ್ಯಪಾಲ್, ಸೈಫುದ್ದೀನ್ ಕಿಚ್ಲು, ತೇಜ್ ಬಹದ್ದೂರ್ ಸಪ್ರು, ಮದನ್ ಮೋಹನ್ ಮಾಳವೀಯ, ಎಂ ಜಿ ರಾನಡೆ, ಬದ್ರುದ್ದೀನ್ ತ್ಯಾಬ್ಜಿ, ಬದ್ರುದ್ದೀನ್ ತ್ಯಾಬ್ಜಿ, ಬದ್ರುದ್ದೀನ್ ತ್ಯಾಬ್ಜಿ ಇವರೆಲ್ಲ ಏನಪ್ಪಾ ಅಂತಂದ್ರ
ಮಂದಗಾಮಿಗಳ ಪ್ರಮುಖವಾಗಿರುವಂತಹ ನಾಯಕರು ಬದ್ರುದ್ದೀನ್ ತ್ಯಾಬ್ಜಿ, ದಾದಾಬಾಯಿ ನೌರೋಜಿ, ಗೋಪಾಲ್ ಕೃಷ್ಣ ಗೋಖಲೆ, ಸುರೇಂದ್ರನಾಥ್ ಬ್ಯಾನರ್ಜಿ. ಅದರ ವಿಶೇಷವಾಗಿ ಯಾರಂದ್ರ ದಾದಾಬಾಯಿ ನೌರೋಜಿ. ದಾದಾಬಾಯಿ ನೌರೋಜಿ ಇವರು ಎಷ್ಟು ಬಾರಿ, ಇದು ಮೊನ್ನೆ ವಿಲೇಜ್ ಅಕೌಂಟೆಂಟ್ ಕ್ವಶನ್ ಕೇಳಿದ್ದಾರೆ ನೋಡಿ. ದಾದಾಬಾಯಿ ನೌರೋಜಿ ಅವರು ಒಟ್ಟು ಎಷ್ಟು ಬಾರಿ INC ಅಧ್ಯಕ್ಷರಾಗಿದ್ರು? 2 ಬಾರಿ, 3 ಬಾರಿ, 4 ಬಾರಿ, 5 ಬಾರಿ. ಎಷ್ಟು ಬಾರಿ INC ಅಧ್ಯಕ್ಷರಾಗಿ ಸೇವೆ ಮಾಡಿದ್ದಾರೆ? ಸೂಪರ್. 3 ಬಾರಿ INC ಅಧ್ಯಕ್ಷರಾಗಿ ಸೇವೆ ಮಾಡ್ಯಾರ ನೋಡಿ. ಮೂರು ಬಾರಿ ಯಾವಾಗ? ಒಂದು 1886ರಲ್ಲಿ ಒಮ್ಮೆ, 1893ರಲ್ಲಿ ಒಮ್ಮೆ, 1906ರಲ್ಲಿ ಒಮ್ಮೆ. ನೋಡಿ, 3 ಬಾರಿ INC ಅಧ್ಯಕ್ಷರಾಗಿ ಸೇವೆ ಮಾಡಿದ ಕೀರ್ತಿ ಇವರಿಗೆ ಸಲ್ತದೆ. 1886ರಲ್ಲಿ ಫಸ್ಟ್ ಟೈಮ್ ಇವರು INC ಅಧ್ಯಕ್ಷರಾಗ್ತಾರೆ. 1886ರಲ್ಲಿ ಒಮ್ಮೆ, 1893, 1906, 3 ಬಾರಿ INC ಅಧ್ಯಕ್ಷರಾಗಿ ಸೇವೆ ಮಾಡಿದ ಕೀರ್ತಿ ಅವರಿಗೆ ಸಲ್ತು. ಟೋಟಲ್ ದಾದಾಬಾಯಿ ನೌರೋಜಿ ಅವರನ್ನ ಏನ್ ಕರೀತಾರ ಅಂದ್ರೆ ಭಾರತ ದೇಶದ ವೃದ್ಧ ಪಿತಾಮಹ ಅಂತ ಕರೀತಾರೆ. ಕ್ವಶನ್ ಇದೆ ಕೇಳ. ದಾದಾಬಾಯಿ ನೌರೋಜಿ ಅವರನ್ನ ಭಾರತದ ವೃದ್ಧ ಪಿತಾಮಹ ಎನ್ನುವರು. ಭಾರತದ ವೃದ್ಧ ಪಿತಾಮಹ ಎನ್ನುವರು. ಪಾಯಿಂಟ್ ನಂಬರ್ 1. ಇವರನ್ನ ಭಾರತದ ಭರವಸೆ ಅಂತ ಕರೀತಾರೆ. ನೋಡಿ, ಭಾರತದ ವೃದ್ಧ ಪಿತಾಮಹ ಹೌದು, ಭಾರತದ ಭರವಸೆ. ಮತ್ತೆ ನಂಬರ್ 3, ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಮಂಡಿಸ್ತಾರೆ ಇವರು. ಸಂಪತ್ತಿನ ಸೋರಿಕೆಯ ಸಿದ್ಧಾಂತವನ್ನು ಮಂಡಿಸಿದರು. ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಮಂಡಿಸ್ತಾರೆ. ಯಾವ ವರ್ಷ ಮಂಡಿಸ್ಯಾರ ಸಂಪತ್ತಿನ ಸೋರಿಕೆ ಸಿದ್ಧಾಂತ? ನಮ್ಮ ದೇಶದ ರಾಷ್ಟ್ರೀಯ ಆದಾಯ ಮತ್ತು ತಲಾ ಆದಾಯವನ್ನು ಅಳಿತಾರೆ. ಡ್ರೇನ್ ಥಿಯರಿ ಅಂತ ಕರಿತೀವಿ ಅದನ್ನು. ಡ್ರೇನ್ ಥಿಯರಿ ಅಂದ್ರು ಒಂದೇ, ಸಂಪತ್ತಿನ ಸೋರಿಕೆ ಸಿದ್ಧಾಂತ ಅಂದ್ರು ಒಂದೇ. ನಮ್ಮ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ತಲಾ ಆದಾಯವನ್ನು ಅಳೆದವರು ಇವರೇ. ಕರೆಕ್ಟಾ? 1868ರಲ್ಲಿ ದೇಶದ ತಲಾ ಆದಾಯವನ್ನು ಅಳೆದಾಗ ನಮ್ಮ ದೇಶದ ತಲಾ ಆದಾಯ ಎಷ್ಟಿತ್ತಂದ್ರೆ 20 ರೂಪಾಯಿ ಇತ್ತು. 20 ರೂಪೀಸ್. ಭಾರತ ದೇಶದ ತಲಾ ಆದಾಯವನ್ನು ಅಳೆದ ಕೀರ್ತಿ ಅವರಿಗೆ ಸಲ್ತದೆ. ನಮ್ಮ ದೇಶದ ತಲಾ ಆದಾಯ ಮತ್ತು ರಾಷ್ಟ್ರೀಯ ಆದಾಯವನ್ನು ಅಳತೆ ಮಾಡಿದವರು ಯಾರು ಅಂತ ಕ್ವಶನ್ ಕೇಳ್ಯಾರ. ನಮ್ಮ ದೇಶದ ತಲಾ ಆದಾಯ ಮತ್ತು ರಾಷ್ಟ್ರೀಯ ಆದಾಯವನ್ನು ಅಳತೆ ಮಾಡಿದವರು ಇವರೇ ಫಸ್ಟ್. 1868ರಲ್ಲಿ ಭಾರತ ದೇಶದ ತಲಾ ಆದಾಯ ಮತ್ತು ರಾಷ್ಟ್ರೀಯ ಆದಾಯವನ್ನು ಅಳತೆ ಮಾಡಿದಂತ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಮಂಡಿಸ್ತಾರೆ, ಡ್ರೇನ್ ಥಿಯರಿಯನ್ನು ಮಂಡಿಸ್ತಾರೆ. ಅಲ್ಲಿ ಒಂದು ಮಾತು ಹೇಳ್ತಾರ ಅವರು, ಗಂಗಾ ನದಿಯ ಸಂಪತ್ತು ಇಂಗ್ಲೆಂಡ್ ದೇಶದ ಥೇಮ್ಸ್ ನದಿಗೆ ಹರಿದು ಹೋಯಿತು ಅಂತ ಹೇಳ್ತಾರೆ. ಗಂಗಾ ನದಿಯ ಸಂಪತ್ತು ಇಂಗ್ಲೆಂಡ್ ದೇಶದ ಥೇಮ್ಸ್ ನದಿಗೆ ಹರಿದು ಹೋಯಿತು ಎಂದು ಹೇಳಿದವರು ಯಾರಂತ ಕ್ವಶನ್ ಕೇಳ್ಯಾರ. ಗಂಗಾ ನದಿಯ ಸಂಪತ್ತು ಇಂಗ್ಲೆಂಡ್ ದೇಶದ ಥೇಮ್ಸ್ ನದಿಗೆ ಹರಿದು ಹೋಯಿತು ಅಂತ ಹೇಳಿದವರೇ ದಾದಾಬಾಯಿ ನೌರೋಜಿ. ಭಾರತ ದೇಶದ ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಮಂಡಿಸ್ತಾರೆ. ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಮಂಡಿಸುವಾಗ ಇವರು ಭಾರತದ ಸಂಪತ್ತು ಇಂಗ್ಲೆಂಡ್ ದೇಶದ ಥೇಮ್ಸ್ ನದಿಗೆ ಹರಿದು ಹೋಯಿತು. ಇವರೊಂದು ಪ್ರಸಿದ್ಧವಾದ ಗ್ರಂಥ ಬರೆದಾರೆ. ಇವರು ಬರೆದ ಪ್ರಸಿದ್ಧವಾದ ಗ್ರಂಥ ಯಾವ್ದಂದ್ರ ಪವರ್ಟಿ ಅಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅನ್ನುವಂಥ ಗ್ರಂಥ. ಪವರ್ಟಿ ಅಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಎಂಬ ಗ್ರಂಥವನ್ನು ಬರೆದವರೇ ದಾದಾಬಾಯಿ ನೌರೋಜಿ ಅವರು. ಇವರ ಒಂದು ಪ್ರಸಿದ್ಧವಾದ ಪತ್ರಿಕೆ ಇದೆ, ಭಾರತದ ಧ್ವನಿ. ಭಾರತದ ಧ್ವನಿ ಅನ್ನುವಂಥ ಪತ್ರಿಕೆಯನ್ನು ಬರೀತಾರೆ. ಮತ್ತೆ
ರಾಸ್ತಾರಗುಪ್ತ ಅನ್ನುವಂಥ ಪತ್ರಿಕೆ ಬರೀತಾರೆ. ರಾಸ್ತಾರಗುಪ್ತ ಇದು ಕ್ವಶನ್ ಆಗಿದೆ. ಭಾರತದ ಧ್ವನಿ ಮತ್ತು ರಾಸ್ತಾರಗುಪ್ತ ಎಂಬ ಎರಡು ಪತ್ರಿಕೆಗಳನ್ನು ಬರೆದವರು ಯಾರಂದ್ರೆ ದಾದಾಬಾಯಿ ನೌರೋಜಿ. ದಾದಾಬಾಯಿ ನೌರೋಜಿ ಅವರ ಪ್ರಸಿದ್ಧವಾದ ಎರಡು ಪತ್ರಿಕೆಗಳು, ಒಂದು ಭಾರತದ ಧ್ವನಿ, ಇನ್ನೊಂದು ರಾಸ್ತಾರಗುಪ್ತ. ಗಂಗಾ ನದಿಯ ಸಂಪತ್ತು ಇಂಗ್ಲೆಂಡ್ ದೇಶದ ಥೇಮ್ಸ್ ನದಿಗೆ ಹರಿದು ಹೋಯಿತು ಅಂತ ಹೇಳಿದವರು ಇವರೇ. ಸಂಪತ್ತಿನ ಸೋರಿಕೆ ಸಿದ್ಧಾಂತ, ಡ್ರೇನ್ ಥಿಯರಿ ಅನ್ನುವಂತ ಸಿದ್ಧಾಂತವನ್ನು ಮಂಡಿಸಿದವರು ಇವರೇ. ಆಮೇಲೆ ಇವರು ಭಾರತದಿಂದ ಇಂಗ್ಲೆಂಡ್ ಸಂಸತ್ತಿಗೆ ಆಯ್ಕೆ ಆಗ್ತಾರೆ. ಭಾರತ ದೇಶದಿಂದ ಇಂಗ್ಲೆಂಡ್ ಸಂಸತ್ತಿಗೆ ಆಯ್ಕೆಯಾಗಿರುವಂತ ವ್ಯಕ್ತಿ, ಇತ್ತು. ಎದಕ್ಕೆ ಆಯ್ಕೆಯಾದರು? ಭಾರತದ ವಿಚಾರಗಳನ್ನು ಹಂಚಿಕೊಳ್ಳುವ ಸಲುವಾಗಿ, ಭಾರತದ ಆದರ್ಶಗಳನ್ನ ಆ ದೇಶದಲ್ಲಿ ಹೇಳುವ ಸಲುವಾಗಿ ಮತ್ತು ಭಾರತೀಯರ ಸಮಸ್ಯೆಗಳನ್ನ ಅಧ್ಯಯನ ಮಾಡುವ ಸಲುವಾಗಿ ಇವರು ಇಂಗ್ಲೆಂಡ್ ದೇಶಕ್ಕೆ ಹೋಗ್ತಾರೆ. ಯಾವ ಪಕ್ಷದಿಂದ ಹೋದ್ರು ಅಂತ ಕೇಳಿದ್ದಾನ? ಲಿಬರಲ್ ಪಾರ್ಟಿಯಿಂದ ಭಾರತ ದೇಶದಿಂದ ಇಂಗ್ಲೆಂಡ್ ಸಂಸತ್ತಿ ಆಯ್ಕೆಯಾಗಿರುವಂತ ಮೊದಲ ಭಾರತೀಯ ಯಾರು ಅಂತಂದ್ರೆ ಅದು ದಾದಾಬಾಯಿ ನೌರೋಜಿ. ಯಾರು ಹೇಳ್ತೀರಿ ದಾದಾಬಾಯಿ ನೌರೋಜಿ ಅವ್ರ ಬಗ್ಗೆ? ಹಲೋ ಹೇಳಿ ಮ್ಯಾಮ್. ಸರ್, ನಮಸ್ತೆ ಸರ್. ನಮಸ್ತೆ ಸರ್, ಮಂದಗಾಮಿಗಳಲ್ಲಿ ಫಸ್ಟ್ ದಾದಾಬಾಯಿ ನೌರೋಜಿ ಅವರ ಬಗ್ಗೆ ಹೇಳ್ತೀನಿ ಸರ್. ಓಕೆ. ಇವರು ಒಟ್ಟು INC ಇಲ್ಲಿ 3 ಬಾರಿ ಅಧ್ಯಕ್ಷರಾಗಿ ಸೇವೆ ಮಾಡಿದ್ದಾರೆ ಸರ್. ಗುಡ್. ಇವರು ಭಾರತ ದೇಶದ ವೃದ್ಧ ಪಿತಾಮಹ, ಇವರನ್ನು ಭಾರತ ದೇಶದ ವೃದ್ಧ ಪಿತಾಮಹ ಎನ್ನುತ್ತಾರೆ ಸರ್. ಓಕೆ. ಭಾರತದ ಭರವಸೆ ಎಂದು ಇನ್ನು ಕರೀತಾರೆ ಸರ್. ಎಸ್. ಇವರು ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಮಂಡಿಸಿದ್ದಾರೆ ಸರ್. ಓಕೆ. ಇದರಲ್ಲಿ ಭಾರತದ ತಲಾ ಆದಾಯ ಮತ್ತು ರಾಷ್ಟ್ರೀಯ ಆದಾಯವನ್ನು ಅಧ್ಯಯನ ಮಾಡಿದ್ದಾರೆ ಸರ್. ಓಕೆ. ಇವರ ಪ್ರಮುಖ ಪತ್ರಿಕೆಗಳು ಭಾರತದ ಧ್ವನಿ ಮತ್ತು ರಾಸ್ತಾರಗುಪ್ತ ಸರ್. ಎಸ್. ಆಮೇಲೆ ಸರ್, ಭಾರತ ಸಂಸತ್ತಿನಿಂದ ಇಂಗ್ಲೆಂಡ್ಗೆ ಇಂಗ್ಲೆಂಡಿನ ಸರ್ ಭಾರತ ದೇಶದಿಂದ ಇಂಗ್ಲೆಂಡ್ ಸಂಸತ್ತಿ ಆಯ್ಕೆಯಾದ ಮೊದಲ ಭಾರತೀಯ ಯಾವ ಪಕ್ಷದಿಂದ ಆಯ್ಕೆಯಾದ ಅಂದ್ರೆ ಲಿಬರಲ್ ಪಾರ್ಟಿಯಿಂದ ಇವರು ಆಯ್ಕೆ ಆಗ್ತಾರೆ. ಭಾರತ ದೇಶದಿಂದ ಇಂಗ್ಲೆಂಡ್ ಸಂಸತ್ತಿ ಆಯ್ಕೆಯಾದ ಮೊದಲ ಭಾರತೀಯ ಅಂತಂದ್ರೆ ಇವರೇ. ಓಕೆ ಸರ್, ಥ್ಯಾಂಕ್ ಯು ಸರ್. ನೋಡಿ, ಅದಾದ ನಂತರ ಗೋಪಾಲಕೃಷ್ಣ ಗೋಖಲೆ. ಈ ಗೋಪಾಲಕೃಷ್ಣ ಗೋಖಲೆ ಅವರ ವಿಶೇಷ ಏನಂತಂದ್ರ, ಇವರನ್ನ ಭಾರತದ ಬಹಳ ಇಂಪಾರ್ಟೆಂಟ್ ಆಗಿರುವಂತ ಪಾಯಿಂಟ್ ಇದು ಕ್ವಶನ್ ಕೇಳೋಣ. ಇವರನ್ನ ಭಾರತದ ಮುಕುಟ ಅಂತ ಕರೀತಿದ್ರು. ಭಾರತದ ಮುಕುಟ. ಯಾರನ್ನ ಭಾರತದ ಮುಕುಟ? ಮತ್ತೆ ಇವರನ್ನ ಆಕ್ಚುಲಿ ಇವರು ಮರಣ ಅಪ್ಪಿದಾಗ ಗಾಂಧೀಜಿಯವರೊಂದು ಮಾತು ಹೇಳ್ತಾರೆ. ಏನು ಅಂತಂದ್ರ, ಭಾರತದ ಪವಿತ್ರವಾದ ಗಂಗೆಯೊಂದು ಬತ್ತಿ ಹೋಯಿತು, ಅದಕ್ಕೆ ಇವರನ್ನ ಭಾರತದ ಪವಿತ್ರವಾದ ಗಂಗೆ ಯಾರನ್ನ ಭಾರತದ ಪವಿತ್ರವಾದ ಗಂಗೆ ಅಂತ ಕರೀತಾರಂದ್ರೆ ಗೋಪಾಲಕೃಷ್ಣ ಗೋಖಲೆ ಅವ್ರನ್ನ. ನೋಡಿ, ಗೋಪಾಲಕೃಷ್ಣ ಗೋಖಲೆ ಅವರನ್ನ ಭಾರತದ ಪವಿತ್ರವಾದ ಗಂಗೆ ಅಂತ ಕರೀತಿದ್ರು, ಭಾರತದ ಮುಕುಟ ಅಂತ ಕರೀತಿದ್ರು. ಗೋಪಾಲಕೃಷ್ಣ ಗೋಖಲೆ ಅವರ ಗುರುಗಳು ಯಾರಂದ್ರ MG ರಾನಡೆ. ಗೋಪಾಲಕೃಷ್ಣ ಗೋಖಲೆ ಅವರ ಗುರುಗಳು ಅಂದ್ರೆ MG ರಾನಡೆ, ಮಹಾದೇವ್ ಗೋವಿಂದ ರಾನಡೆ. ಇವರನ್ನ ಮಹಾರಾಷ್ಟ್ರದ ಸಾಕ್ರೆಟಿಸ್ ಅಂತ ಕರೀತಿದ್ರು. ಯಾರನ್ನು ಮಹಾರಾಷ್ಟ್ರದ ಸಾಕ್ರೆಟಿಸ್ ಅಂತ ಕರೀತಾರೆ ಅಂದ್ರೆ ಗೋಪಾಲಕೃಷ್ಣ ಗೋಖಲೆ. ಇನ್ನು ಗೋಪಾಲಕೃಷ್ಣ ಗೋಖಲೆ ಅವರನ್ನ ಮಹಾರಾಷ್ಟ್ರದ ಕಪ್ಪು ವಜ್ರ ಅಂತ ಕರೆದವರು ಯಾರು? ಮಹಾರಾಷ್ಟ್ರದ ಕಪ್ಪು ವಜ್ರ ಎಂದು ಕರೆದವರು. ಇದೇ ಕ್ವಶನ್ ಕೇಳೋಣ.
ಮಹಾರಾಷ್ಟ್ರದ ಕಪ್ಪು ವಜ್ರ ಅಂತ ಕರೆದವ್ರು ಯಾರಂದ್ರೆ ಬಾಲಗಂಗಾಧರ ತಿಲಕರ್. ಇವರನ್ನ ಮಹಾರಾಷ್ಟ್ರದ ಕಪ್ಪು ವಜ್ರ ಅಂತ ಕರೆದವರು ಬಾಲಗಂಗಾಧರ ತಿಲಕ್. ಬಾಲಗಂಗಾಧರ್ ತಿಲಕ್. ಈ ಗೋಪಾಲ್ ಕೃಷ್ಣ ಗೋಖಲೆ ಅವರನ್ನ ಮಹಾರಾಷ್ಟ್ರದ ಕಪ್ಪು ವಜ್ರ ಅಂತ ಕರೆದವರು ಬಾಲಗಂಗಾಧರ ತಿಲಕ್. ಗೋಪಾಲ್ ಕೃಷ್ಣ ಗೋಖಲೆ ಅವರು ಒಂದು ಪತ್ರಿಕೆಯನ್ನು ಬರೀತಾರೆ, ಸ್ವದೇಶಿ ಅನ್ನುವಂತ ಪತ್ರಿಕೆ. ಇದು ಕ್ವಶನ್ ಆಗಿದೆ, ಸ್ವದೇಶಿ ಅನ್ನುವಂತ ಪತ್ರಿಕೆ. ಇನ್ನು ಗೋಪಾಲ್ ಕೃಷ್ಣ ಗೋಖಲೆ ಅವರು ಒಂದು ಸಂಘಟನೆ ಪ್ರಾರಂಭ ಮಾಡ್ತಾರೆ, ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿ ಅಂತ. ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿ. ಏನಿದ್ರ ವಿಶೇಷ? ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯ ವಿಶೇಷ ಏನಂತಂದ್ರ ಭಾರತ ದೇಶದ ಕಾರ್ಮಿಕರ ಕಲ್ಯಾಣವನ್ನು ಬಯಸಿದಂತ ಸಂಸ್ಥೆ ಇದು. ಭಾರತದ ಕಾರ್ಮಿಕರ ಪರವಾಗಿ ಹೋರಾಟ ಮಾಡಿದಂತ ಸಂಸ್ಥೆ, ಕಾರ್ಮಿಕರಿಗೋಸ್ಕರ ತನ್ನ ಜೀವವನ್ನೇ ತ್ಯಾಗ ಮಾಡಿದಂತ ಒಂದು ಹೆಮ್ಮೆಯ ಸಂಸ್ಥೆ ಯಾವ್ದಂದ್ರ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿ. ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯ ಉದ್ದೇಶ ಏನಂತಂದ್ರ ಭಾರತ ದೇಶದ ಕಾರ್ಮಿಕರನ್ನ ಉದ್ಧಾರ ಮಾಡಬೇಕು ಅಂತ, ಅಥವಾ ಕಾರ್ಮಿಕರಾಗುವಂತ ಕಷ್ಟಗಳನ್ನ, ಅವರ ನೈಪುಣ್ಯತೆಯ ಬಗ್ಗೆ ಹೋರಾಟ ಮಾಡಿದಂತ ಒಂದು ಸಂಸ್ಥೆ ಯಾವ್ದಂದ್ರ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿ. ಈ ಗೋಪಾಲ್ ಕೃಷ್ಣ ಗೋಖಲೆ ಅವರು ದ ನೇಷನ್ ಅನ್ನುವಂತ ಪತ್ರಿಕೆ ಅಥವಾ ಸ್ವದೇಶಿ ಎಂಬ ಪತ್ರಿಕೆಯನ್ನು ಬರೀತಾರೆ. ಇವರು ದಕ್ಷಿಣ ಆಫ್ರಿಕಕ್ಕೆ ಹೋಗಿರ್ತಾರೆ. ದಕ್ಷಿಣ ಆಫ್ರಿಕಕ್ಕೆ ಹೋಗಿ ಗಾಂಧೀಜಿಯವರನ್ನು ಮೀಟ್ ಆಗ್ತಾರೆ. ಗಾಂಧೀಜಿಯವರು ಭೇಟಿಯಾಗಿ ಗಾಂಧೀಜಿಯವರ ಕಾರ್ಯವೈಖರಿಯ ಬಗ್ಗೆ ಅಧ್ಯಯನ ಮಾಡ್ತಾರೆ. ಗಾಂಧೀಜಿಯವರ ಕಾರ್ಯವೈಖರಿಯನ್ನು ಅಧ್ಯಯನ ಮಾಡಿ ಗಾಂಧೀಜಿಯವರ ವ್ಯಕ್ತಿತ್ವವನ್ನು ಹೇಳ್ತಾರ. ಅವರು ನೀವು ಏಕೆ ಭಾರತ ದೇಶಕ್ಕೆ ಬರಬಾರದು ಅಂತ ಕೇಳ್ತಾರ. ನೀವು ಒಂದ್ ವೇಳೆ ಭಾರತ ದೇಶಕ್ಕೆ ಬಂದ್ರೆ ಅಖಂಡ ಭಾರತ ದೇಶವನ್ನು ಒಂದು ಬಾರಿ ಸುತ್ತಿ ಬರುವಂತ್ರಿ. ಅಖಂಡ ಭಾರತ ದೇಶವನ್ನು ಒಂದು ಬಾರಿ ಸುತ್ತಿ ಬಂದು ಇವರು ಒಂದ್ ಮಾತು ಹೇಳ್ತಾರೆ, ಗಾಂಧೀಜಿಯವರೇ ನೀವು ಭಾರತ ದೇಶಕ್ಕೆ ಬಂದ್ರೆ ಅಖಂಡ ಭಾರತ ದೇಶವನ್ನು ಸುತ್ರಿ, ಮತ್ತೆ ಇಡೀ ಭಾರತ ದೇಶದಲ್ಲಿ ಬ್ರಿಟಿಷರ ವಿರುದ್ಧ ನೀವು ಹೋರಾಟ ಮಾಡಬಹುದು, ನೀವೇಕೆ ನಮ್ಮ ನಾಯಕರಾಗಬಾರ್ದು ಅಂತ ಕೇಳ್ತಾರ. ನೀವು ಬರೀ ಭಾರತ ದೇಶಕ್ಕೆ ಬರ್ರಿ, ನೀವು ನಮ್ಮ ಆಗುವಂತ್ರಿ, ನಮ್ಮ ನಾಯಕರಾಗಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡುವಂತ್ರಿ ಅಂತಂದಾಗ ಗಾಂಧೀಜಿ ಅವ್ರ ಹತ್ತಾರೆ, ನೀವೇ ಒಂದು ಲೆಜೆಂಡ್, ನೀವೇ ಒಬ್ಬ ಶ್ರೇಷ್ಠ ವ್ಯಕ್ತಿ, ನೀವೇ ಒಬ್ಬ ಶ್ರೇಷ್ಠ ವ್ಯಕ್ತಿ, ನೀವೇ ಒಂದು ಲೆಜೆಂಡ್ ಅದರಿ, ನಿಮ್ಮನ್ನ ನಾವ್ ಹೆಂಗ ನಿಮ್ಮ ನಾಯಕರಾಗಬೇಕು ಅಂತ. ಯಾಕಂದ್ರೆ ಇವತ್ತಿನ ದಿನಮಾನಗಳಲ್ಲಿ ಬ್ಯಾನರ್ದಾಗ ಫೋಟೋ ಇಲ್ಲ ಅಂತ ಹೇಳಿ ಬಿಟ್ಟು ಹೋಗೋ ನಾಯಕರು ಅದಾರ, ಹೌದಲ್ಲ? ಕಾರ್ಯಕ್ರಮ ಬಂದಾಗ ಬ್ಯಾನರ್ದಾಗ ಫೋಟೋ ಇಲ್ಲ ಅಂದ್ರೆ ನಾವ್ ಯಾಕೆ ಈ ಕಾರ್ಯಕ್ರಮ ಬರ್ಬೇಕು ಅಂತ ಬಿಟ್ಟು ಹೋಗುವಂತ ಸಂದರ್ಭದಾಗ ಗೋಪಾಲ್ ಕೃಷ್ಣ ಗೋಖಲೆ ಅವ್ರ ಗುಣ ಎಂತದ ವಿಚಾರ ಮಾಡಿ. ಗಾಂಧೀಜಿಯವರನ್ನ ಕರೀತಾರೆ, ಎಷ್ಟೋ ದಿನಗಳ ಕಾಲ ಮುಂಚೂಣಿಯಲ್ಲಿ ಹೋರಾಟ ಮಾಡಿದವರು ಅವರು. ಗಾಂಧೀಜಿಯವರು ನೀವು ಭಾರತ ದೇಶಕ್ಕೆ ಬರ್ರಿ ಅಂತ. ಆದ್ರೆ ಒಂದು ವಿಶೇಷ ಏನಂದ್ರೆ ಗಾಂಧೀಜಿಯವರು ಬರೋಕ್ಕಿಂತ ಮುಂಚೆನೆ ಅವರು ತೀರ್ಕೊಂಡಿದ್ರು. ಗಾಂಧೀಜಿಯವರು ಗೋಪಾಲ್ ಕೃಷ್ಣ ಗೋಖಲೆ ಅವರನ್ನ ತಮ್ಮ ರಾಜಕೀಯ ಗುರು ಅಂತ ಹೇಳಿ ಕರ್ಕೋತಾರ. ಇದೇ ಇಂಪಾರ್ಟೆಂಟ್. ಇನ್ನು ಗೋಪಾಲ್ ಕೃಷ್ಣ ಗೋಖಲೆ ಅವರ ನಂತರ ಯಾರು ಹೇಳ್ತಾರೆ ಗೋಪಾಲ್ ಕೃಷ್ಣ ಗೋಖಲೆ ಅವ್ರ ಬಗ್ಗೆ? ಪೂಜಾ ಹೇಳ್ರಿ. ಮಲ್ಲಿಕಾರ್ಜುನ ಹೇಳ್ರಿ. ಸಮೀಕ್ಷೆ ಮೇಡಮ್ ನಮಸ್ತೆ. ನಮಸ್ತೆ ಸರ್, ಆರಾಮಿದ್ದೀರಿ ಸರ್? ನಮಸ್ತೆ ಸರ್, ಆರಾಮಿದ್ದೀರಿ? ಆರಾಮಿದ್ದೀನಿ ಮೇಡಮ್, ನೀವು ಆರಾಮಿದಿರಲ್ಲ? ಬಹಳ ದಿವಸ ಸರ್ ನೀವು ನೋಡಿ, ತುಂಬಾ ಖುಷಿ ಆಗತ್ತೆ ಸರ್ ಥ್ಯಾಂಕ್ಸ್ ಮೇಡಮ್, ಥ್ಯಾಂಕ್ಸ್ ನಿಮ್ ಜೊತೆ ಮಾತಾಡಿ. ಗೊತ್ತಾಯ್ತು. ಒಂಥರ ಹೊಸ ಎನರ್ಜಿ ಬಂದಂಗ ಆಗತ್ತೆ ಸರ್. ಥ್ಯಾಂಕ್ಸ್ ಮೇಡಮ್, ಥ್ಯಾಂಕ್ಸ್. ಎಷ್ಟು ದಿನ ಸ್ಟಡಿ ಮಾಡಕ್ಕಾಗಿಲ್ಲ, ಹೆಲ್ತ್ ಇಶ್ಯೂಸ್ ಇದ್ವು ಸರ್. ಹೌದ್ರಿ? ಇವಾಗ ಮತ್ತೆ ಮಾಡಿ ಮಾಡಿ ಚೆನ್ನಾಗಿ ಹೋದ್ರಿ? ಹಾ ಸರ್, ಆರಾಮಿದ್ದೀರಲ್ಲ ಸರ್? ಆರಾಮಿದ್ದೀನಿ ಮೇಡಮ್. ನನಗೆ ಗೊತ್ತಾಯ್ತು ಸಮೀಕ್ಷೆ ಮೇಡಮ್ ಅಂದ್ರೆ ಇರ್ಬೋದು ಮೇಡಮ್. ಹಾ ಸರ್, ಒಂದು ಆಂಟಿಬಯೋಟಿಕ್ ಕೊಟ್ಟಂಗ ಆಯ್ತು ಸರ್ ನಿಮ್ ನೋಡಿ, ನಿಮ್ ಜೊತೆ ಮಾತಾಡಿ. ಥ್ಯಾಂಕ್ಸ್ ಮೇಡಮ್, ಥ್ಯಾಂಕ್ಸ್. ಮಂದಗಾಮಿಗಳು ಸರ್, ಇವರ ಮೂಲ ಉದ್ದೇಶ ಭಾರತಕ್ಕೆ ಶಾಂತಿಯುತವಾಗಿ ಸ್ವಾತಂತ್ರ್ಯ ತಂದುಕೊಡೋದಾಗಿತ್ತು ಸರ್. ಇವರು ಕರಪತ್ರಗಳು, ವಿಚಾರ ಸಂಕಿರಣ, ಸಂವಾದಗಳ ಮುಖಾಂತರ ಸ್ವಾತಂತ್ರ್ಯ ಕೊಡೋದು ಉದ್ದೇಶ ಆಗಿತ್ತು ಸರ್. ಆರಂಭದಲ್ಲಿ ಮಂದಗಾಮಿಗಳ ವಿಚಾರವನ್ನು ತ್ರಿಪಿ ಸಿದ್ಧಾಂತಕ್ಕೆ ಹೋಲಿಕೆ ಮಾಡಿದವರು ಅರವಿಂದ ಘೋಷ್ ಅವರು. ವೆರಿ ಗುಡ್. ಗೋಪಾಲ್ ಕೃಷ್ಣ ಮಂದಗಾಮಿಗಳಲ್ಲಿ ಗೋಪಾಲ್ ಕೃಷ್ಣ ಒಬ್ಬರು ಸರ್. ಗೋಪಾಲ್ ಕೃಷ್ಣ ಗೋಖಲೆ ಅವರು ಇವರನ್ನು ಭಾರತದ ಮುಕುಟ ಎಂದು ಕರೆಯುತ್ತಾರೆ. ಭಾರತದ ಪವಿತ್ರವಾದ ಗಂಗೆ ಎಂದು ಕೂಡ ಕರೆಯುತ್ತಾರೆ. ಇವರ ರಾಜಕೀಯ ಗುರು MG ರಾನಡೆ. ಗಾಂಧೀಜಿಯವರ ರಾಜಕೀಯ ಗುರು